ಸದನದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಬ್ಬರಿಸಿದ್ದಾರೆ. ಇವತ್ತು ಹಿಂದೂ ಮುಖಂಡ ಶರಣ್ ಪಂಪ್ ಏನಿದ್ದಾರೆ, ಶರಣ್ ಪಂಪ್ವೆಲ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಯಾಕಂದರೆ ಸದನದಲ್ಲಿ ಕೆಲವೊಂದು ವಿಚಾರಗಳು ಬಂದಾಗ ಮಾತನಾಡಬೇಕಾದ್ರೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಎದ್ದು ನಿಂತ್ಕೊಂಡ್ರು, ಮಾತನಾಡ್ತಾರೆ. ಹಿಂದೂ ಮುಖಂಡ ಆಗಿರುವಂತಹ ಶರಣ್ ಪಂಪ್ವೆಲ್ ಏನಿದ್ದಾರೆ ಅವ್ರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. 50-100 ಕೇಸು ಹಾಕಿಸಿಕೊಂಡಿದ್ದಾರೆ ಶರಣ್ ಪಂಪ್ವೆಲ್. ಬೇಳೂರು ಗೋಪಾಲಕೃಷ್ಣ ಮಾತು ಅಂಥವರ ಪರ ಬಿಜೆಪಿ ನಾಯಕರು ಮಾತನಾಡ್ತಾರೆ. ನಾಚಿಕೆ ಆಗಲ್ವಾ ಈ ರೀತಿಯಾಗಿ ಮಾತು ಕೆಂಡಾಮಂಡಲಾಗದಂತೆ ಕಾಣ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ, ನಮ್ಮ ಸರ್ಕಾರ ದ್ವೇಷ ಭಾಷಣದ ಕಾಯ್ದೆ ತಂದಿದೆ, ರಾಜ್ಯದಲ್ಲಿ ಶಾಂತಿ ಕದಡುವ ಒಬ್ಬನನ್ನು ಕೂಡ ಬಿಡಬೇಡಿ, ದ್ವೇಷ ಭಾಷಣ ಯಾರೇ ಮಾಡಿದ್ರು ಸರಿ ಅವರನ್ನ ಒದ್ದು ಜೈಲಿಗೆ ಹಾಕಬೇಕು. ತುಂಬ ದೊಡ್ಡ ಮಟ್ಟದಲ್ಲಿ ಮಾತಾಡಿದಂತ ಕಾಣ್ತಾ ಇದೆ. ರೀಲ್ಸ್ ಹುಚ್ಚಿಗೆ, ವೈರಲ್ ಆಸೆಗೆ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಕೆಲವರು. ಅಂತಹವರ ಬಾಯಿಯನ್ನ ಮುಚ್ಚಿಸುವಂತ ಕೆಲಸ ಆಗಬೇಕು ಸದನದಲ್ಲಿ. ಬೇಳೂರು ಗೋಪಾಲಕೃಷ್ಣ ಈ ರೀತಿಯಾಗಿ ಅಬ್ಬರಿಸಿಬಿಟ್ಟಿದ್ದಾರೆ. ಇವತ್ತು ಏನ್ ನೀವು 100 ಕೇಸ್ಗಳನ್ನ ಹಾಕಿದಾರಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಮಾತನಾಡಿದ್ದಾರೆ. ಯಾರ ಬಗ್ಗೆ? ಶರಣ್ ಪಂಪ್ವೆಲ್ ಏನಿದ್ದಾರೆ ಅವ್ರ ಬಗ್ಗೆ. ಅವ್ರ ಮೇಲೆ ಕೇಸ್ಗಳಿದೆ, ನೀವು ಬಿಜೆಪಿ ನಾಯಕರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಇನ್ನೇನು ಹೇಳ್ಬೇಕು ನಿಮಗೆ? ಇದು ನಾಚಿಕೆಗೇಡಿನ ಸಂಗತಿ. ಇದು ಬೇಳೂರು ಗೋಪಾಲಕೃಷ್ಣ ಮಾತು. ನಮ್ಮ ಸರ್ಕಾರ ದ್ವೇಷ ಭಾಷಣದ ಕಾಯ್ದೆ ಏನಿದೆ ಅದನ್ನು ತಂದಿದೆಯಲ್ಲ, ಅದನ್ನು ತಂದಿರೋದೇ ಇಂಥರ ಬಾಯಿಗೆ ಬೀಗವನ್ನು ಹಾಕೋಕೆ, ಕಡಿವಾಣವನ್ನು ಹಾಕೋಕೆ, ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡೋಕೆ. ಸುಮ್ಮನೆ ವೇದಿಕೆ ಸಿಕ್ತು ಅಂತ ಹೇಳಿ, ಮಾತಾಡೋಕೆ ಮೈಕ್ ಸಿಕ್ತು ಅಂತ ಹೇಳಿ ಏನು ಬೇಕಾದ್ರೆ ಅದು ಮಾತನಾಡೋದಲ್ಲ. ಬೇರೆ ಬೇರೆ ಜಾತಿ ಧರ್ಮಗಳಿಗೆ ನೋವಾಗುವ ರೀತಿ ಮಾತನಾಡೋದಲ್ಲ. ಅದೆಲ್ಲವನ್ನು ಕೂಡ ತಡಿಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಇಂತಹ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅವರು ಯಾರೇ ಆಗಿದ್ರು ಸರಿ, ದ್ವೇಷ ಭಾಷಣವನ್ನು ಮಾಡಿದರೆ ಒದ್ದು ಒಳಗಾಕಬೇಕಂತವ್ರನ್ನ ಮುಲಾಜಿಲ್ಲದೆ ನಾವು ಆ ಕ್ರಮವನ್ನು ತೆಗೆದುಕೊಳ್ತೀವಿ. ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ಕೂಡ. ಯಾವೊಬ್ಬರನ್ನು ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ. ಯಾರೇ ದ್ವೇಷ ಭಾಷಣವನ್ನು ಮಾಡಿದ್ರು ನಾವು ಒಳಗಾಗ್ತೀವಿ. ಕೆಲವರು ರೀಲ್ಸ್ ಹುಚ್ಚಿಗೆ, ವೈರಲ್ ಆಗಬೇಕು ಎನ್ನುವಂಥ ಒಂದು ಆಸೆಗೆ ಬಾಯಿಗೆ ಬಂದಂಗೆ ಮಾತನಾಡೋರನ್ನು ಕೂಡ ನಾವು ನೋಡಿದ್ದೀವಿ. ಅಂಥವರ ಹುಚ್ಚನ್ನು ಬಿಡಿಸ್ತೀವಿ ನಾವು, ನಮ್ಮ ಸರ್ಕಾರ ಬಿಡಿಸುತ್ತೆ. ಅದಕ್ಕಾಗಿಯೇ ಈ ಕಾಯ್ದೆ ತಂದಿದ್ದೀವಿ. ಬಾಯಿ ಚಪಲ ಇದ್ದವರಿಗೆ ಕಾನೂನು ರೀತಿಯಲ್ಲಿ ಬುದ್ಧಿಯನ್ನು ಕಲಿಸ್ತೀವಿ. ಬೇಳೂರು ಗೋಪಾಲಕೃಷ್ಣ ಸದನದಲ್ಲಿ ಇವತ್ತು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಯಾರು ಮಾತನಾಡ್ತೀರೋ ಮಾತನಾಡ್ರಿ, ನಾವಂತೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಎಲ್ಲರನ್ನೂ ಕೂಡ ಒದ್ದು ಒಳಗಾಗ್ತೀವಿ. ಯಾರಾದರೂ ಮಾತನಾಡಿದ್ರೆ ಎಕ್ಸ್ಟ್ರಾ ದ್ವೇಷ ಭಾಷಣದ ಕಾಯ್ದೆ ತಂದಿರೋದು ಏನು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲೆಲ್ಲ ತಂದಿರೋದು. ನಾವು ಅದನ್ನು ಸರಿಯಾದ ರೀತಿಯಲ್ಲೇ ಬಳಸ್ತೀವಿ. ಇನ್ನು ಮುಂದೆ ನೋಡ್ತಾ ಇರಿ. ಇಷ್ಟು ದಿನ ಯಾರ್ಯಾರೋ ಏನೇನೋ ಮಾತನಾಡ್ತಾ ಇದ್ರು, ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಾವು ಹೊಸದಾಗಿ ಜಾರಿಗೆ ಏನು ತಂದಿದ್ದೀವಿ ಅದ್ರ ಪ್ರಕಾರನೇ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ, ಬೇಕಾದ್ರೆ ನೋಡಿ ಅಂತ ಅಬ್ಬರಿಸಿದ್ದಾರೆ. ಶರಣ್ ಪಂಪ್ವೆಲ್ ಏನಿದ್ದಾರೆ ಅವ್ರ ವಿರುದ್ಧ ಕೂಡ ಮಾತನಾಡಿದರೆ ಅವ್ರ ಮೇಲೆ 100 ಕೇಸ್ಗಳಿವೆ. ಅವ್ರನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಬಿಜೆಪಿ ಅವರು. ನಿಮಗಿದು ನಾಚಿಕೆಗೇಡಿನ ಸಂಗತಿ ಆಗಬೇಕು, ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಹೇಳಿ ಸರಿಯಾಗಿಯೇ ಬೈದಿದ್ದಾರೆ. ಸ್ವಲ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.